ಆತ್ಮೀಯ ಚಿಂತನಾ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವಿವತ್ತು ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಫ್ಜಲ್ಪುರ ತಾಲೂಕಿಗೆ ಬಂದಿದ್ದೀವಿ. ಬನ್ನಿ, ಇಲ್ಲಿನ ಜನರ ಅಭಿಪ್ರಾಯ ಏನಿದೆ, ಅವರ ರಾಜಕೀಯ ಲೆಕ್ಕಾಚಾರ ಏನಿದೆ ಅಂತ ತಿಳ್ಕೊಂಬರೋಣ. ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಸರ್ ಕಾಂಗ್ರೆಸ್ ಆಗ್ಬೇಕು ಸರ್. ಯಾಕಂದ್ರೆ ಕಾಂಗ್ರೆಸ್ ಸರ್ BJP ಅವರು 10 ವರ್ಷ ಆಯ್ತು ಏನು ಮಾಡಲ್ಲ ಸರ್. ಒಟ್ಟು ಗೌರ್ಮೆಂಟ್ ಲಾಸ್ಟ್ ಯಾವುದೂ ಒಂದು ಯಾವುದು ಪದಾರ್ಥ ಏರಿಕೆ ಇಳಿಕೆ ಇಲ್ಲ. ಪೆಟ್ರೋಲಲ್ಲಿ, ಡೀಸೆಲಲ್ಲಿ, ಗ್ಯಾಸಲ್ಲಿ ನಮ್ಮ ಕಾಂಗ್ರೆಸ್ದಾಗ ಸಸ್ತಾ ಐತೆ ರೀ. ಮತ್ತು ಈ ನಮ್ಮಲ್ಲಿ ಮಣ್ಣಿನ ಸಾರಿ ಕಾಂಗ್ರೆಸ್ BJP ಬರ್ಬೇಕಂದ್ರೆ BJP ಬಂದು ಇವ್ರು 5 ವರ್ಷ ಆಯ್ತು ರೀ, ಈ ಊರು ಹೊಳ್ಳಿ ನೋಡಿಲ್ಲ ಅಂತ. ಹಂಗಾಗಿ ನಮ್ಮ ಕಾಂಗ್ರೆಸ್ ಆಗ್ಬೇಕು ಸರ್ ಎಲ್ಲ ಕಡೆ. ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಹೊಸ ಮನುಷ್ಯನ ಸರ್, ಒಳ್ಳೆಯ ಒಂದು ವ್ಯಕ್ತಿ. ಪೈಲ ಅವ್ರು ಒಳ್ಳೆಯವರು, ಖರ್ಗೆ ಸಾಬ್ರು ಒಳ್ಳೆಯವ್ರಿ. ನೋಡಿ ನೆಕ್ಸ್ಟ್ ಇವ್ರು ಹೆಂಗಾರ ಇವ್ರು ಒಳ್ಳೆಯವ್ರು ಅಂತ. ಅಭಿವೃದ್ಧಿ ಭಾಳ ಆಗ್ಬೇಕು ಸರ್, ಆಗಿಲ್ಲ ರೀ. ಅವ್ರ ಕೈ ಮ್ಯಾಗ್ಯವ್ರಿ, ಸ್ವಲ್ಪ ಆಗಿಲ್ಲ ಅಷ್ಟೇ. ಒಂದು ಸರ್ ಅನುಭವ ಆಗ್ಯದ, ನೆಕ್ಸ್ಟ್ ಬರ್ತದೆ ಸರ್. ಸರ್ ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರಾಜೇಶ್ ಅಂತೇಳಿ. ಸರ್, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ. MP ಎಲೆಕ್ಷನ್ಸ್ ಈಗ ಭಾಳಷ್ಟು ಚೆನ್ನಾಗಿ ಆಗ್ತಾಯಿದೆ. ಈ ಸಲ ಮತದ ಪ್ರಕ್ರಿಯೆ ಏನಿದೆಲ್ಲ ಎಲ್ಲ ಕಡೆಯಿಂದಲೂ ಕೂಡ ಚೆನ್ನಾಗಿ ಬರ್ತಾಯಿದೆ. ಆದರೆ ಬೆಂಗಳೂರಿನಲ್ಲಿ ಭಾಳಷ್ಟು ಕಡಿಮೆ ಮತದಾನ ಆಗಿದೆ. 47 ಏನೋ 48% ಆಗಿದೆ. ನೋಡಬೇಕು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಷ್ಟಾಗುತ್ತೆ ಅಂತ ಮುಂದಿನ ದಿನಮಾನಗಳಲ್ಲಿ. ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲಿನ ಅಭ್ಯರ್ಥಿ BJP ಮತ್ತು ಕಾಂಗ್ರೆಸ್ ಎರಡೂ ಅಭ್ಯರ್ಥಿಗಳು ಭಾಳಷ್ಟು ಏನಪ್ಪ ಅಂದರೆ ಬಿಗುವಿನ ಒಂದು ಗೊಂದಲಾಟ ಇದೆ, ಇಲ್ಲ ಅಂತಿಲ್ಲ. ನೋಡಬೇಕು, ಕಾದು ನೋಡ್ಬೇಕು ಏನಾಗುತ್ತೆ ಅಂತ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ಸ್ BJP. ಯಾಕೆ BJP ನಿಮ್ಮ ಆಯ್ಕೆ? BJP ಎಲ್ಲರ ಸಮಗ್ರ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್. ಇಲ್ಲ ಕೂತ್ಮಾಡ್ರು, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್. ಮೋದಿಜಿಯವರ ನಮ್ಮ ದೇಶಕ್ಕೆ ಬೇಕು. ಅವರಂಥ ನಾಯಕ ಬೇರೆ ಯಾರು ಅವ್ರ ಥರ ಇರೋದಿಲ್ಲ. ಅದಕ್ಕೆ ನಾವು BJP ಸಪೋರ್ಟ್ ಮಾಡೋದು. ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭ್ಯರ್ಥಿಗಳು ಏನು ಬೇಕು? ಮೋದಿ ಮೇಲೆ ಎಲ್ಲ ಅಭ್ಯರ್ಥಿ. ಮೋದಿ ಇದ್ದರೆ ಅಭ್ಯರ್ಥಿ ಆರ್ಚ್ ಬಂದಂಗೆ. ಅಭ್ಯರ್ಥಿ ನೋ ಇಂಪಾರ್ಟೆಂಟ್. ಮೋದಿ ಹೆಸರು ಮೇಲೆ ಅಭ್ಯರ್ಥಿಗಳು ಆರ್ಚ್ ಬರೋದು. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? MP ಎಲೆಕ್ಷನ್ ಮೋದಿ ಇರಬೇಕು ದೇಶಕ್ಕಾಗಿ. ಯಾಕೆ? ದೇಶಕ್ಕಾಗಿ ಇರಬೇಕು, ದೇಶದ ಭದ್ರತೆಗಾಗಿ ಮೋದಿ ಇರಬೇಕು. ಮೋದಿ ಇದ್ರೇ ದೇಶ ಭದ್ರತೆಯಾಗಿರ್ತದೆ. ಮೋದಿನೇ ಬರಬೇಕು. ಮೋದಿ ಬಂದರೆ ದೇಶ ಸುಭದ್ರವಾಗಿ, ಆರ್ಥಿಕವಾಗಿ ಮತ್ತು ಸದೃಢವಾಗಿ ಮುಂದುವರಿತಾ ಇದೆ. ಇದೇ ರೀತಿ ಇನ್ನೊಂದು ಸ್ವಲ್ಪ ದಿನ ಮೋದಿ ಆಳ್ವಿಕೆ ಮಾಡಿದ್ರೆ ಇನ್ನೂ ಬಲಿಷ್ಠವಾಗ್ತದೆ ನಮ್ಮ ಆಸೆ. MP ಅಭ್ಯರ್ಥಿಗಳ ಬಗ್ಗೆ ಏನು? MP ಅಭ್ಯರ್ಥಿ ಜಾಧವ್ ಸರ್ ಬಗ್ಗೆ ಇನ್ನೂ ಮಾಡ್ಬೇಕಾಗಿತ್ತು ಕೆಲಸ. ಇನ್ನೂ ಮಾಡ್ಬೇಕು, ಅವರು ಇನ್ನೂ ಮಾಡಿಲ್ಲ ಅಂತ ಬರೀ ಮಾಡಬೇಕಾಗಿತ್ತು. ಇನ್ನೂ ಮಾಡಬೇಕು. ಅವ್ರ ಮೇಲೆ ಇನ್ನಷ್ಟು ಇದು ಇದೆ, ಮಾಡಬೇಕು. ಸ್ವಲ್ಪ ಅವ್ರು ಬಂದು 5 ವರ್ಷ ಇದ್ದು, ಇನ್ನೂ ಸ್ವಲ್ಪ ಮಾಡ್ಬೇಕಂತ ನಮ್ಮ ಇದು ಇದೆ. ಸರ್ ನಮಸ್ಕಾರ. ನಮಸ್ಕಾರ ರೀ. ಹೇಳಿ ಸರ್, MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ನೋಡ್ರಿ, ಮೋದಿ ಯಾಕೆ ಬೇಕಪ್ಪ ಅಂತಂದ್ರೆ ಮೋದಿ ಇದ್ರೆ ನಮ್ಮ ಭಾರತ ದೇಶದಾಗ ಭಾಳ ಒಳ್ಳೆಯದು. ಇಲ್ಲಾಂದ್ರೆ ಮೋದಿ ಜಾಗನಾಗ ಮತ್ತೊಬ್ರು ಯಾರೇ ಕಾಂಗ್ರೆಸ್ ಅವ್ರು ಬಂದ್ರಪ್ಪ ಅಂತಂದ್ರೆ ಕಾಂಗ್ರೆಸ್ದಾಗ ಪ್ರಧಾನಮಂತ್ರಿ ಅಲ್ಲಕ್ಕೆ ಯಾರು ಅನ್ನೋಂಥದ್ದೇನದ ಏನೋ ಅವ್ರು ಹೆಸರಿಟ್ಟಿಲ್ಲ. ಹೆಸರು ಯಾರಿಗೆ ಇಡ್ತಾರೆ ಅವರು? ಅವ್ರು ಹೆಸರು ಇಡಬೇಕಾದ್ರೆ ಏನದ ಏನೋ ಹುಡುಕ್ಯಾಳಕತ್ತಾರ ಅವರು. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರು ಹಾರ ಅಂತೇಳಿ ಏನದ ಈ ಸದ ಪುಲ್ವಾಮಾ ದಾಳಿ ಆದಾಗ ಅಭಿನಂದನೆಗೆ ಒಂದೇ 24 ಗಂಟೆದಾಗ ತೊಗೊಂಬಂದ್ರಿ ಅವರು. ಕಾಂಗ್ರೆಸ್ದವ್ರು ಏನು ಮಾಡ್ತಿರು, ಪಾರ್ಬಳಕಾಯಿ ಚಿಟ್ಟಿ ಕೊಟ್ಟು ಕಳಿಸಿದ್ರು ಅವರು. ನೀವು ಶಾಂತಿ ತಾಳ್ರಿ ಅಂತೇಳಿ ಅವರು ಶಾಂತಿ ತಾಳ್ರಿ ಎತ್ತಿದ್ರು. ಇವಾಗ ಗಂಡಸ ಏನದ ಒಂದೇ ಗಜ್ಜಿಗೆ ಏನದ 24 ಗಂಟೆದಾಗ ಏನೋ ಹೊರಗೆ ತರಲಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಏನದ ಸುಟ್ಟು ಬಿಡ್ತೀನಿ ಪಾಕಿಸ್ತಾನ ಅಂತೇಳಿ ಏನದ 24 ಗಂಟೆದಾಗ ಅಭಿನಂದನೆ ತಂದ್ರೆ ಅವ್ರು ಹೊರಗೆ ಧೈರ್ಯ ಇಲ್ಲ ತಂದಾರ್ರಿ. ವಿಶ್ವಸಂಸ್ಥೆ ಒಳಗೆ ಈ ಸದ ಮೋದಿಗೆ ಏನದ ನಂಬರ್ 1 ಅಲ್ಲಕತ್ತಾರೆ. ನಮ್ಮ ಇಂಡಿಯಾದಾಗ ಏನದ ಯಾರು ಅನಲಗ್ಯಾರ ಅಲ್ಲಕತ್ತಾರಪ್ಪ ಅಂತಂದ್ರೆ ಏನದ ಈಗ 140 ಕೋಟಿ ಜನಸಂಖ್ಯೆ ಒಳಗೆ ಏನದ ಮೋದಿಗೆ ಬೆಂಬಲ ಕಂಡಪಟ್ಟಿದ. ಆದ್ರೆ ಭೀ ಏನದ ಇವರು ವಿರೋಧ ಪಕ್ಷದವ್ರು ಮತ್ತು ನೋಡ್ರಿ ಅವ್ರಿಗೆ ಬೇಕಲ್ಲ ತಿಲ್ಲಕ್ಕಿಲ್ಲ ಅಂದ್ರೆ ಅವ್ರು ಮಾತಾಡ್ತಾರೆ. ಹೆಂಗೆ ಇಲ್ಲ ಎಲ್ಲರೂ ಬದುಕದೆ ಹೆಂಗೆ? ನಾವು ಸ್ವಾಭಿಮಾನ ಇದ್ದೆವು, ನಮ್ಗೆ ಯಾರು 10 ರೂಪಾಯಿ ಬೇಡ. 10 ರೂಪಾಯಿ ನಾವು ಯಾರಿಗೂ ಕೇಳೋಂಗಿಲ್ಲ. ನಮ್ಮ ಅಭಿಮಾನ ಅದ, ನಾವು BJP ಓಟ್ ಹಾಕ್ತೇವೆ, ಆರಿಸ್ತಿರ್ತೀವಿ. ಈಗ ಇದರಂತೆ ಕರ್ನಾಟಕದ ಏನದ ಬಸವನಗೌಡ ಮಾಡ್ಬೇಕಿಲ್ಲಿ. ಯೋಗಿ ಉತ್ತರ ಪ್ರದೇಶ ಯೋಗಿ ಆಗ್ಯಾರಲ್ರಿ, ಇಲ್ಲಿ ಬಸವನಗೌಡ ಮಾಡಬೇಕು ಅಂದ್ರೆ ಏನದ ಯಾರ್ದೇನು ತಿಂಡಿ ಅನ್ನೋದು ಗೊತ್ತಾಗ್ತದೆ. ಹಾಂ ಅಂದ್ರೆ ಏನದ ಗೊತ್ತಾಗ್ತದೆ ರೀ. ಮೇಡಮ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪ್ರಭಾವತಿ ಶ್ರೀಶೈಲ್ ಮೇತ್ರಿ ಅಂತ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ ಬಗ್ಗೆ ನಮ್ಮ ಅಭಿಪ್ರಾಯ ಅಂದ್ರೆ ನಾವು ಮತ್ತೆ BJPನೇ ತರಬೇಕು ಅಂತ ನಮ್ಮ ಇಚ್ಛೆ. ಯಾಕಂದ್ರೆ ಈಗ ನಮ್ಮ ಕರ್ನಾಟಕ ಸರ್ಕಾರದ ಮೇಲೆ ನಮಗೆ ಭರವಸೆ ಹೋಗ್ಯದ. ಯಾಕೆ ಹೋಗ್ಯದ ಅಂದ್ರೆ ಈಗ ಮೊನ್ನೆ ಆದಂಥ ನೇಹಾ ಪ್ರಕರಣ, ಅಲ್ಲಿ ಅವ್ರು ಕೊಡೋಂಥ ಉಡಾಫೆ ಏನು ಉತ್ತರ ಅದಾವಲ್ಲ, ನಮ್ಮ ಮನಸ್ಸಿಗೆ ಭಾಳ ನೋವು ತಂದವ. ಇವತ್ತಿನ ದಿನ ಹೆಣ್ಣಂದ್ರೆ ನಾನು ಯಾವುದೇ ಧರ್ಮಕ್ಕೆ ಹೋಲಿಸಂಗಿಲ್ಲ. ಹೆಣ್ಣಂದ್ರೆ ಹೆಣ್ಣು, ಎಲ್ಲ ಧರ್ಮದಲ್ಲಿ ಸಹ ಎಲ್ಲ ಜಾತಿಯಲ್ಲಿ ಹೆಣ್ಮಕ್ಳು ಅದಾರ. ಆದ್ರೆ ಅದೇ ನಮ್ಮ ಧರ್ಮದಾಗದೆ ಮತ್ತೊಂದು ಧರ್ಮದ ಹೆಣ್ಮಗಳಿಗೆ ಏನಾದರೂ ಅತ್ಯಾಚಾರ ಆ ರೀತಿ ಅವ್ರಿಗೆ ಕೊಲೆ ಆಗಿತ್ತಂದ್ರೆ ಇದೇ ಇವ್ರು ಮಾತಾಡೋ ಶೈಲಿನೇ ಬೇರೆ ಇರ್ತಿತ್ತು, ಅಲ್ಲಿ ತೊಗೊಂಥ ಕ್ರಮನೇ ಬೇರೆ ಇರ್ತಿತ್ತು. ಅವ್ರು ಕೊಡುವಂಥ ಉಡಾಫೆ ಉತ್ತರ ನಮಗೆ ಭಾಳ
ನೋವು ತಂದದ. ಅದಕ್ಕೆ ಈ ಸಾರಿ ನಾವು ಸರ್ಕಾರ ಯಾವ್ದು ತರಬೇಕಂದ್ರೆ ನಮ್ಮ ಮತ್ತೆ ಮೋದಿ ಸರ್ಕಾರ ತರಬೇಕಂತ ನಮ್ಮ ಇಚ್ಛೆ ಅದ. ಅದೇ ಆಗಬೇಕು. ಇಲ್ಲಿನ MP ಕ್ಯಾಂಡಿಡೇಟ್ಸ್ ಬಗ್ಗೆ ಅವರ ಅಭಿಪ್ರಾಯ? ನಾವು ಸತ್ಯವಾಗಿ ಹೇಳಬೇಕಂದ್ರೆ ಕ್ಯಾಂಡಿಡೇಟ್ಸ್ ನೋಡ್ತಾ ಇಲ್ಲ, ಅದು ಖಾಲಿ ಕುರ್ಚಿ ಅಂತ ವೋಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ಅವ್ರದ್ದು ತಪ್ಪದ ಇಲ್ಲಿ, ನಾವು ಒಪ್ಕೋಬೇಕು ಈ ತಪ್ಪು. ಅವ್ರು ಇನ್ನು ಮುಂದೆ ತಿದ್ಕೊಂಡು ಹೋಗಬೇಕು. ವೋಟ್ ಮಾತ್ರ ನಾವು ಮಾಡೋದು BJPಗೆ. 100% BJPನೇ ತರಬೇಕ್ರಿ. ಯಾಕೆ ಅಂದ್ರೆ ಇಲ್ಲೆಲ್ಲ ಸುಮ್ಕೆ 2,000 ರೂಪಾಯಿ ಹಾಕಿಸಂದ್ರೆ ಸುಮ್ ಮಂದಿಗೆ ಮೋಸ ಮಾಡಕ್ತಾರ್ರಿ. ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಬಂದದ 2,000 ರೂಪಾಯಿ ಬಂದದ ತೆಗ್ಸಂದ್ರೆ ಹೇಳ್ಕೋತ ಅದ್ರೊಳಗೆ ಅವರು ತಲೆ ತುಂಬಿಸಿ ಇದಾಗ್ಯದ. ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ BJP ಬರ್ಬೇಕ್ರಿ, ಅಷ್ಟೇ ರೀ. ಗ್ಯಾರಂಟಿ ಯೋಜನೆಗಳು ಬಿಟ್ಟಿದಾರಲ್ಲ, ಫ್ರೀ ಬಸ್ ಬಿಟ್ಟಿದ್ದಾರೆ, ಅವು ಎದಕ್ಕೆ ಉಪಯೋಗ ರೀ? ಫ್ರೀ ಬಸ್ ಅಡ್ಡಾಡಕ್ಕೆ ಅಷ್ಟೇ. ಮಕ್ಕಳಿಗೆ ನಾಳೆ ನೌಕರಿ ಪಿಕ್ರಿ ಆಗಬೇಕು ಮಾಡಬೇಕು ಅಂದ್ರೆ ಫ್ರೀ ಬಸ್ ನಮಗೇನು ಅವಶ್ಯಕತೆ ಇಲ್ಲರಿ. ಅದಕ್ಕೆ ಹೇಳೋದು. ಹಲೋ, ನಮಸ್ಕಾರ. ತಮ್ಮ ಹೆಸರು? ಮಲ್ಲಿಕಾರ್ಜುನ ಹಿರೇಮಠ್ ರೇವೂರತ್ತೆ. ನಾವು ಮೂಲ BJP ಅವರು. ಆ್ಯಕ್ಚುಲಿ ಒಂದೇ ಮಾತು ನಿಮ್ಗೆ ಹೇಳಬೇಕಾಗಿತ್ತಂದ್ರೆ ಅವ್ರ ಜಾಧವ್ ಅವ್ರ ಬಗ್ಗೆ ನಮಗೆ ಭಾಳ ಅಸಮಾಧಾನ. 5 ವರ್ಷ ಇಲ್ಲಿ ಬಂದಾರ ಅವರು. ಕರೋನಾದಾಗ ಈ ಕಡೆ ಬರಲಿಲ್ಲ. ಈಗ ಯಾವುದೇ ಒಂದು ಫಂಕ್ಷನ್ ಸಹಿತನೂ ಇಲ್ಲಿಗೆ ಬಂದಿಲ್ಲ ಅವರು. ನಾವು ಡೈರೆಕ್ಟಾಗಿ ಹೇಳಬೇಕಾಗಿತ್ತಂದ್ರೆ ಜನಸಂಪರ್ಕದಾಗ ಇರಬೇಕಲ್ಲ, ಜನನಾಯಕರಾಗಿ. ಇಷ್ಟೇ ನನ್ನ ಅಭಿಪ್ರಾಯ. ಪ್ರಧಾನಮಂತ್ರಿ ಅವ್ರ ಬಗ್ಗೆ ಮೇಡಮ್ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಅದಲ್ಲಿ. ಗೊತ್ತಿದ್ದು ಮತ್ತೆ ಯಾಕೆ ನಮ್ಮ ಬಾಯಿಲೆ ನಮ್ಮ ಅನಿಸಿಕೆ ಅವರೇ ಬೇಕು ಅಷ್ಟೇ. ನಮ್ಮ ದೇಶಕ್ಕೆ ಹಿತವಾಸಲಾಗಿ ಕಾಂಗ್ರೆಸ್ ಬರಬೇಕು. BJPಗೆ 3 ಸಲ ಹಾಕಿ ನೋಡಿವಿ, ಏನೂ ಆಗಿಲ್ಲ. ಬರೀ ಜುಮ್ಲಾ 15 ಲಕ್ಷ ಜುಮ್ಲಾನೇ ಅದಾವ. ಈ ಸಲ ಕಾಂಗ್ರೆಸ್ ಬರ್ಬೇಕಂತ ನಾವು ಒಂದು ಇದು ಅಂದ್ರೆ ಕೆಲಸ ಆಗಬೇಕು. ಚಲೋ ಕೆಲಸ. ಇಲ್ಲಿ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಅಮ್ಮ ಪಾಟೀಲ್ ಚಲೋ ಅದಾರ, ಚೆನ್ನಾಗ್ಯದಾರ. ಅವ್ರು ಕಾಂಗ್ರೆಸ್ರು ಭಾಳ ಚೆನ್ನಾಗಿ. ಇಲ್ಲಿ BJP ಬಂದಿಲ್ಲೂ, ಮುಂದೆ ಬರಲ್ಲೂ. ಇಲ್ಲಿ ಅಫ್ಜಲ್ಪುರ ತಾರಲ್ಲ, BJP ಬರೋಕ್ಕಿಲ್ಲ. ಹೇಳಿ ಸರ್, ತಮ್ಮ ಅಭಿಪ್ರಾಯ? ನಮ್ಮ BJPಗೆ ಹಾಕೋದಾನೆ ಮೋದಿ ಇಲ್ಲ, ಮೋದಿಗೆ ಹಾಕೋದಾನೆ. ನಮ್ಮ ಅವನೇ ಮೋದಿನೇ ನಮ್ಮ ಕಡೆಗೆ, ಅವನಿಗೆ ಹಾಕೋದಾನೆ. ಸರ್ ನಮಸ್ಕಾರ. ತಮ್ಮ ಹೆಸರು? ಲಾಲಾರಾಮ್ ಚೌಧರಿ. ಓಕೆ, ಹೇಳ್ರಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನು, ನಮ್ಮ ಮೋದಿಜಿರೋ ಕೆಲಸ ಜರ ಸ್ವಲ್ಪ ಇದಾಗ್ಯದ. ಅದಕ್ಕೆ BJPಗೆ ಓಟ್ ಹಾಕ್ಬೇಕಂತ ಇದೆ. ಏನು ಕೆಲಸ ಮಾಡಿದಾರೆ ಅವರು? ಕೆಲಸ ಎಲ್ಲ ರೋಡ್ಗಳು ಮತ್ತು ಎಲ್ಲ ವ್ಯವಸ್ಥೆ, ಟ್ರೈನಿಂದು ಅದು ಇದು ವ್ಯವಸ್ಥೆ ಮಾಡ್ಯಾರ್ರಿ. BJP ಆಗ್ಬೇಕು ಸರ್. ಇಲ್ಲಿ ಹೋದ ಸಲ್ತ 37,000 ಲೀಡ್ ಕೊಟ್ಟಿವಿ. ಎಷ್ಟು ಸರ? 37,000. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಡಾಕ್ಟರ್ ಉಮೇಶ್ ಜಾಧವ್ ಅವರೇ ಇಲ್ಲಿ MP ಅವ್ರು ಆಗಬೇಕು. ಈ ತಾಲೂಕಿನಲ್ಲಿ ಏನಾದರೂ ಆದ್ರೆ BJP ನಡತ್ತೆ ಸರ್. ಅತಿ ಹೆಚ್ಚಿನ ಲೀಡ್ ಮಾಡಿ ತೋರಿಸ್ತೀವಿ. ಈ ಲೀಡ್ ಅಂದ್ರೆ 37,000 ಹೋದ ಸಲದ ಲೀಡ್ ಮಾಡೀವಿ. ಈ ಸಾರಿ 50,000 ಲೀಡ್ ಮಾಡ್ತೀವಿ ಸರ್. 50,000. ಮತ್ತು ಇನ್ನೊಂದು ಸರ್, ನಾವು ಜಿದ್ದೆ ಸರ್ ಎಲ್ಲ ಹಳ್ಳಿ ಒಳಗೆ BJP ನಡತ್ತೆ. BJP ಇವತ್ತೇ ಜಯಶಾಲಿ ಆಗ್ಯದ. BJPನೇ ಬರ್ತದೆ, BJPನೇ ಮಾಡ್ತೀವಿ. ಏನು ಸಿದ್ದರಾಮಯ್ಯ ಏನು ಮಾಡ್ಯಾರ? ರೈತರ ಕಡೆಗಣಿಸ್ಯಾನ. ಬೊಮ್ಮಾಯಿ ಇದ್ದಾಗ BJP ಸರ್ಕಾರ ಇದ್ದಾಗ 4,000 ರೂಪಾಯಿ ರೈತರು ಕೊಡ್ತಿರು. ಇವ ಮುಣಗಿಸ್ಯಾನ. ಮತ್ತು ಸಾಲ ಬಡ್ಡಿ ಮನ್ನಾ ಮಾಡ್ತೀನಿ ಅಂತನ ಸೊಸೈಟಿದ ಬಡ್ಡಿ ಮನ್ನಾ ಮಾಡ್ತೀನಿ. ಸೊಸೈಟಿದ ಬಡ್ಡಿ ಹೆಂಗೆ ಸಾಲನೇ ಇಲ್ಲ, ಅದು ಬಡ್ಡಿ ಇರ್ಲಾರ್ದಿದೆ ಸೊಸೈಟಿದು. ಅದು ಸೊಸೈಟಿದ ಸಾಲ ಬಡ್ಡಿ ಮನ್ನಾ ಮಾಡ್ತಾನೆ. ಹಿಂಗಾಗಿ ಏನೋ ಸಿದ್ದರಾಮಯ್ಯ ಮಾಡಿದ್ದು ಏನಪ್ಪ ಅಂತಂದ್ರೆ ಉಪಯೋಗ ಇಲ್ಲ. ಅವ್ನು ಕೆಟ್ಟ ದಾರಿ ಹಿಡಿಸ್ಯಾನ. ಎಲ್ಲ ರೀತಿಯಲ್ಲಿ ಅವ್ನು ಕೆಟ್ಟ ದಾರಿ ಹಿಡಿಸ್ಲಿಕ್ಕತ್ತಾನ, ದೇಶ ಮಾರ್ಲಿಕ್ಕತ್ತಾನ. ಅದಕ್ಕೆ ನಾವು BJPನ ಮಾಡ್ತೇವೆ. ನಮ್ಮ ಗುಲ್ಬರ್ಗ ಜಿಲ್ಲೆ BJP ಇವತ್ತೇ ಬಂದು ಅಂತ ತಿಳ್ಕೊರಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮಗೆ ಕಾಂಗ್ರೆಸ್ ಬಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದೆ. 5 ಗ್ಯಾರಂಟಿ ಯೋಜನೆಗಳು ಮಾಡಿದೆ. ಎಲ್ಲ ಬಡವರಿಗೆ ತುಂಬ ಅನುಕೂಲ ಆಗಿದೆ. ಈ ಬಾರಿ ಏನದ ಕಾಂಗ್ರೆಸ್ ಬಹುಮತದಿಂದ ಗೆಲ್ತಾರೆ ರಾಧಾಕೃಷ್ಣ ಅವರು, ಯಾವುದೇ ಸಂಶಯ ಇಲ್ಲ. ನಮ್ಮ ಅಭಿಪ್ರಾಯ ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಅದು ಕಟ್ಟ BJP. ಯಾಕೆ? ಮೋದಿ ಚಲೋ ಅನ್ರಿ. ಏನು ಚಲೋ ಮಾಡ್ಯಾರ? ಮಸ್ತ್ ಮಾಡ್ಯಾನಲ್ಲಿ ದೊಡ್ಡ ಕೆಲಸ ಮಾಡ್ಯಾನ. ಅವ್ರ ಸೇವೆ ಯಾರಿಗೆ ಹಾಕಲ್ರಿ ನಾವು. ಅವ್ರು ಯಾರಿಗೆ ನಿಂದಿರ್ಸಲಕ್ಕ ಅವರಿಗೆ ಹಾಕೋದು. ಪ್ರಧಾನಮಂತ್ರಿ ಮೋದಿನೇ ಆಗ್ಬೇಕು. ಮೋದಿ ಬಿಟ್ಟು ಮತ್ತೆ ಯಾರು ಇಲ್ಲ. ನಮಗೆ ಅನ್ಸ್ಕೊಂಡು ಮೋದಿನೇ ಇರಿ. ಯಾಕೆ ಅವರೇ ಆಗ್ಬೇಕು? ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಿರ್ತಾರೆ. ಎಲ್ಲ ರೈತರ ಬಗ್ಗೆ ಭಾಳ ಕಂಚಕರ ಅದ. ಈ ಸಲ ನೋಡ್ರಿ, ಬ್ಯಾಂಕ್ ಯಾರು ಗೊತ್ತಿದ್ದಿಲ್ಲ, ಬ್ಯಾಂಕ್ ತೋರಿಸ್ಬಿಟ್ರು ಮೋದಿಯವ್ರೊಮ್ಮೆ. ಅದು ಮೇನ್ ಪಾಯಿಂಟ್ ಅದು. ಇದನ್ನು ಡಬರಕ್ಕೆ ರೊಕ್ಕ ಏನು ಮಾಡ್ತಿರು ಮಂದಿ, ಅಲ್ಲೇ ಕಮಿಷನ್ ಅಲ್ಲೇ ತೋತಿರು. ಇದನ್ನು ಬ್ಯಾಂಕಿಗೆ ಮಾಡಿ ಡೈರೆಕ್ಟ್ 100 ರೊಕ್ಕ ಮೋದಿಗೆ ಇದು ಅಕೌಂಟಿಗೆ ಬರ್ಲತ್ತೆ ಸರ್ ಪೂರ. ಹಿಂಗಾಗಿ ಮೋದಿನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಚಲೋ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನು ಒಳ್ಳೆಯ ಕೆಲಸ ಮಾಡೋರಿಗೆ ವೋಟಿಂಗ್ ಮಾಡ್ಬೇಕಂತ ನಾವು ವಿಚಾರ ಮಾಡ್ಕೊಂಡಿದ್ದೀವಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಮಾಡ್ತೇವೆ. ಅಫ್ಜಲ್ಪುರಕ್ಕೆ ಯಾರ್ಯಾರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅನ್ಸುತ್ತೆ? ಎಲ್ಲರೂ ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತೇನಿಲ್ಲ. ಆದರೆ ಇನ್ನೂ ಡೆವಲಪ್ಮೆಂಟ್ ಆಗ್ಬೇಕು. ಇನ್ನು ಪೂರಾ ಎಷ್ಟು ಆಗ್ಬೇಕು ಅಷ್ಟು ಆಗಿಲ್ಲ, ಇನ್ನೂ ಆಗ್ಬೇಕಾಗಿದೆ. ಇನ್ನೂ ಡೆವಲಪ್ ಆಗ್ಬೇಕಾದ್ರೆ ಒಳ್ಳೆಯವ್ರಿಗೆ ಯಾರಿಸಿದ್ರೆ ಡೆವಲಪ್ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ದೇಶದ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀವಿ?
ತುಂಬ ಒಳ್ಳೇದು ಮಾಡ್ಲಿಕತ್ತಾರ. ದೇಶದ ಕೀರ್ತಿ ಏನದ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಒಂದು ಭಾರತದ ಒಂದು ಕೀರ್ತಿ ಹೆಚ್ಚು ಮಾಡಿದ್ದಾರೆ. ಅಂಥ ಒಳ್ಳೆಯ ಪ್ರಧಾನಮಂತ್ರಿಗಳಾರ. ಇದೊಂದು ಸರ್ತಿ ಅವರು ಆದ್ರೆ ಒಳ್ಳೇದಾಗ್ತದೆ ಅಂತ ನಮ್ಮ ಅಭಿಪ್ರಾಯ. MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ ತಮ್ಮ ಹೌದು ಹೌದೌದು 7 ತಾರೀಕಿಗೆ ಅದಲ್ಲ ಸರ್. ಹೌದೌದು. ಏನಿದೆ ಅಭಿಪ್ರಾಯ ತಮ್ಮದು? ನಮ್ಮದು ಏನು ಸರ್, ನಮ್ಮದು ಕಾಂಗ್ರೆಸ್ ಇದ್ದವರು. ಯಾಕೆ ಕಾಂಗ್ರೆಸ್? ನಮ್ಮ ಮೊದಲು ಹಿಡಿದೆ ಅದೇ ಅದ ಸರ್. 20 ವರ್ಷ ಇತ್ತು. ಮತ್ತೊಂದು ಕಡೆ ಎಲ್ಲೇ ಹೋಗಿಲ್ಲ ನಾವು. ಯಾಕೆ ಹೋಗಿಲ್ಲ? ಇಲ್ಲ ನಮ್ಮ ಫಿಕ್ಸ್ ಅದಾರೆ. ಅದು ನಮ್ಮದು ಊರನವ್ರು ಅದಾರ ಮಲಿಕಾಯ. ಅವಾಗ ಹಿಡ್ದು ನಾವು ಅದರಾಗೆ ಇರ್ತೇವೆ. ಸರ್ ನಮಸ್ಕಾರ, ತಮ್ಮ ಹೆಸರು? ನಾವು ಬಸವರಾಜ್ ಅಂತ ಹೇಳ್ರಿ. ಓಕೆ ಸರ್, ಈಗ MP ಎಲೆಕ್ಷನ್ಸ್ ಬಗ್ಗೆ ಹೌದ್ರಿ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನ್ರಿ, ಈಗ BJPನೇ ಬರ್ಬೇಕು ರೀ. ಮತ್ತು ಯಾಕೆ BJP ಬರಬೇಕು? BJP ಅಂದ್ರೆ BJPದಿಂದ ಎಲ್ಲ ಸರಿಯಾಗಿ ಆಗ್ಲತ್ತದ ರೀ. ಅದ್ರ ದಕ್ಷಿಣ BJPನೇ ಆಗ್ಬೇಕು. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಜಾಧವ್ ಸರಿಯಾಗಿ ಅದ ರೀ. ಹಾಂ, ಈಗ ಏನು ನಿಂತಾರ ಅವರು ನಮಗೇನು ಅಷ್ಟು ಪರಿಚಯ ಇಲ್ಲ. ಆದ್ರೂ ಜಾಧವ್ ಅವರು ಒಳ್ಳೆಯದ. ಅದ್ರ ದಕ್ಷಿಣ BJP ಮಾಡ್ಬೇಕಂತ ಹೇಳಿದ್ವಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಐತಿ. ಕಾಂಗ್ರೆಸ್? ಹಾಂ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ. ಹಾಂ, ವ್ಯಕ್ತಿ ನೋಡ್ತೀರಿ ನೀವು? ಹಾಂ, ಸಿದ್ದರಾಮಯ್ಯ ಹಾಕೋದು ಓಟ. ಹಾಂ. ಯಾಕೆ ಸಿದ್ದರಾಮಯ್ಯ ಮೇಲೆ ಅಷ್ಟು ಅಭಿಮಾನ? ಅಭಿಮಾನ ಅಂದರೆ ನಮ್ಮ ಅಭಿಮಾನ ಅದು ಓಟ್ ಮಾಡಿದ್ರೆ ಕರ್ತವ್ಯ ಮಾಡ್ಯಾನವ. ಅದಕ್ಕಾಗಿ ಎಲ್ಲ ಅದ್ರ ಬಗ್ಗೆ ಮಾಡ್ಬೇಕಾಗ್ತದೆ. ಹಾಂ, ಈ ಬಸ್ ಫ್ರೀ ಇಟ್ಟಾನ, ಇದು ಏನದ ನಮ್ಮದು ಅಕ್ಕಿ ಫ್ರೀ ಇಟ್ಟಾನ, ಎಲ್ಲ ಇವು ಮಾಡ್ಯಾನಲ್ಲ ಅವ. ಅದಕ್ಕಾಗಿ ಏನದ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಕೊಡೋದು. ಕಾಂಗ್ರೆಸ್ ಕಾಂಗ್ರೆಸ್ ರೀ. ಯಾಕೆ ಕಾಂಗ್ರೆಸ್ ತಮ್ಮ ಆಯ್ಕೆ? ಯಾಕೆ ಕಾಂಗ್ರೆಸ್ ನಮ್ಮ ಪಾಟೀಲ್ದಿಂದ ಅವ್ರು ಯಾವ ಕಡೆ ಪಾರ್ಟಿ ಆ ಪಾರ್ಟಿಗೆ ಹೋಗ್ತೇವೆ ನಾವು. ಮತ್ತೇನಿಲ್ಲ, ಅದು ಇದು ಏನಿಲ್ಲ ನಮಗೆ. ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್. ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಿದಾವೆ ಇಲ್ಲಿ? ಮಾಡ್ಯಾರೆಲ್ಲ ಕೊಡ್ತೀರಿ. ರೋಡ್ ಮಾಡ್ರ, ಲೈಟ್ ಮಾಡ್ರ, ಇದು ಕ್ಯಾಮಿಸ್ ಲೈಟ್ ಮಾಡ್ರಿ, ಎಲ್ಲ ಹೊಸ ಮಾಡ್ರಿ. ಇಲ್ಲಿ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಬಗ್ಗೆ ಇವಾಗ ರಾಧಾಕೃಷ್ಣನೇ ಬರ್ತಾರೆ. ನಾವು BJP ಅವ್ರು ಮಾಡವ್ರಿ. ನಾವು ಎಲ್ಲ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತಾವ ಎಲ್ಲ. ಅವರು ಗ್ಯಾರಂಟಿ ಕಾರ್ಡ್ ಅಂದೆ ಹೆಣ್ಮಕ್ಳಿಂದ ತೀರ ಇದು ಮಾಡ್ಯಾರ, ಕೆಲಸ ಮಾಡ್ಲಾರಂಗೆ ಇದು ಮಾಡ್ರ. ಅವರು ಅವ್ರು ದಾರು ಕುಡಿಯೋರಿಗೆ ದಾರು ಹೆಚ್ಚು ಮಾಡ್ರ, ಅವ್ರಿಗೆ ಇದು ಹೆಚ್ಚು ಮಾಡ್ರ. ಎಲ್ಲಕ್ಕೆ ಕಾಂಗ್ರೆಸ್ದವ್ರು ಹೆಚ್ಚಿಗೆ ಮಾಡ್ರ, ಯಾವುದು ಕಮ್ಮಿ ಮಾಡಿಲ್ಲ. ಅವ್ರು ನಮ್ಮ ಕಿಸ್ತಂದು ರೊಕ್ಕ ಅವ್ರಿಗೆ ಕೊಟ್ಟಂಗೆ ಆಗ್ಯದ. ಪೂರ 10 ರೂಪಾಯಿ ಎಲ್ಲದಕ್ಕೆ ಎಲ್ಲ ರೇಟ್ ಹೆಚ್ಚು. ನಮ್ಮ ಕಿಸ್ತಂದು ತೆಗೆದು ಅವ್ರು ಕೊಟ್ಟಾಪ್ಲೆ ಮಾಡಿ ಮುಂದೆ ಇದು ಮಾಡ್ದಪ್ಲೆ ಆಗ್ಯದ. ಮತ್ತೆ ಯಾವುದೋ ಆಗಿಲ್ಲ. ಇದು BJPನೇ ಆಗ್ತದೆ, ಇನ್ನು ಮುಂದೆ ಇದನ್ನೇ ಆಗ್ತದೆ. ಈಗ 2 ಪೀರಿಯಡ್ ಆಯಿತು ಮೋದಿ ನೋಡಕತ್ತೀವಿ. ರೈತರಿಗೆ ಏನೂ ಹೆಲ್ಪ್ ಇಲ್ಲ. ಯಾವ ಬ್ಯಾಂಕ್ ಲೋನ್ ಸೂಟಿಲ್ಲ, ಏನಿಲ್ಲ. ರಾಷ್ಟ್ರೀಕೃತ ಬ್ಯಾಂಕಿಂದಿಲ್ಲ, ಏನಿಲ್ಲ. ಎಲ್ಲ ತೊಂದರೆ ಅನುಭವಿಸ್ಲಿಕತ್ತೀವಿ. ಇಂದ್ರ ಹೋದಂತೂ ಪೂರ್ತ ನೆಲಕೊತ್ತಲಕತ್ತಾರ. ಅದಕ್ಕೆ ಈ ಸಲ ನಾವು ರಾಧಾಕೃಷ್ಣ ಅಫಜಲ್ಪುರ ತಾಲೂಕದಾಗ ಏನದ ರಾಧಾಕೃಷ್ಣಗೆ ಏನದ ಕಾಂಗ್ರೆಸ್ ವತಿಯಿಂದ ಅತಿ ಬಹುಮತದಿಂದ ನಾವು ಆರಿಸ್ತಿರ್ಬೇಕಂತೇಳಿ ವಿಚಾರ ಮಾಡೀವಿ ಎಲ್ಲರೂ. ಹಾಂ, ನಾವು ಮಾತು ಮಾಡೋದು ಕಾಂಗ್ರೆಸ್. ಹಾಂ, ಈ ಸಲ ಕಾಂಗ್ರೆಸ್ ಸರ್ಕಾರ ಆಗ್ತದೆ. 100ಕ್ಕೆ 100 ಆಗೋದು ಕಾಂಗ್ರೆಸ್ ಸರ್ಕಾರ ಆಗ್ತದೆ. ನಮ್ಮ ಅಫಜಲ್ಪುರ ತಾಲೂಕು ದಿಕ್ಸಂಗಕ್ಕೆ ಗ್ರಾಮ, ಕರೆಪ್ಪ ಬೂತಾಳಿ ಪೂಜಾರಿ ಅಂತೇಳಿ. ಇಲ್ಲಿ ತಾಲೂಕಿನ ಇದು ನೋಡ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡ್ತೇವೆ ನಾವು. ಏನು ರೀ, ಇಲ್ಲಿ ಸರ್ವಸಾಧಾರಣ 60% ಮತದಾನ ಆಗ್ತದೆ ಕಾಂಗ್ರೆಸ್ ರೀ. ಇಲ್ಲಿ ಮತದಾರರ ಅಭಿಪ್ರಾಯ ಮತ್ತು ಇಲ್ಲಿ ನನ್ನ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡ್ತೀವಿ. ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಅವನು ಹಿಂದೆ ನಾವು BJP ಇದರಲ್ಲಿ ನೋಡಬೇಕಾದ್ರೆ ಒಂದು ಕೆಲಸಗಳು ಆಗಿಲ್ಲ ಇಲ್ಲಿ. ಅವನು ಒಂದು ಸಲನೂ ಚುನಾಯಿತ ಆಗಿ ಒಂದು ಸಲನೂ ನಮ್ಮ ತಾಲೂಕಿಗೆ ಕಾಲು ಇಡಲಿಲ್ಲ ಅವರು. ಹೀಗಾಗಿ ನಾವು ಬೇರೆ ಪಕ್ಷಕ್ಕೆ ನಾವು ಮತದಾನ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ. ಏನು ರೀ, ಅದ್ರಗೋಸ್ಕರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡ್ತೀವಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಹುಸೇನ್ ಸಾಬ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಾವು ಕಾಂಗ್ರೆಸ್ ಆಗ್ತೀವಿ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನಮ್ಮೆಲ್ಲ 5 ಗ್ಯಾರಂಟಿಗಳು ಕೊಟ್ಟರೆ ಎಲ್ಲ ಉತ್ತೇಜನ ಅದ. ಕಾಂಗ್ರೆಸ್. ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅದ ಎದಕ್ಕೆ? ಇಂದಿರಾ ಗಾಂಧಿಗೆ. ಇಂದಿರಾ ಗಾಂಧಿಗೆ ವೋಟ್ ಮಾಡ್ತೀವಿ? ಯಾಕೆ ಕೊಲ್ಬೇಕಾಗ್ತೀವಿ ಉಕ್ಕಿನ ಡ್ರೆಸ್ ಮೇಲೆ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ ನಾವು ಸರಿ ದೊಡ್ಡ ಒಂದು ಇದು ಕಳ್ಕೊಂಡ್ರು. ಈ ಸಾರಿ ಕಳ್ಕೊಕ್ಕೆ ಸಾಧ್ಯ ಇಲ್ಲ. ಈ ಸದ ರಾಧಾಕೃಷ್ಣ ಅವರು ಬಂದೇ ಬರ್ತಾರೆ, ಕಾಂಗ್ರೆಸ್ ಬಂದೇ ಬರ್ತದೆ. ಜಾಧವ್ ಅವರು ಏನು ಕೊಡುಗೆ 0 ಅದ.
ಗುಲ್ಬರ್ಗ ಡಿಸ್ಟಿಕ್ ಅವ್ರು ಜಾಧವ್ ಅವ್ರು ಗುಲ್ಬರ್ಗ ಸಂಸದ ಅಲ್ಲ, ಚುಂಚೋಳಿ ಸಂಸದ ಅಂತ ಹೇಳಕ್ಕೆ ನಾ ಹೇಳ್ತೀನಿ. ಚುಂಚೋಳಿಗಿಟ್ಟೆ ಅವರು ಇದವರ ಅವರು ಸೊನ್ನೆ ಪೂರ ಏನೂ ಮಾಡಿಲ್ಲ. ಅವರು ಇದ್ದೀವೆಲ್ಲ ಯೋಜನೆಗಳು ಕೇಂದ್ರ ಕಸ್ಬಿಟ್ರು. ಅವರು ಜಾಧವ್ ಅವ್ರು ಇಲ್ಲೇನೂ ಇಲ್ಲ, ಬರೀ ಮೋದಿ ಹೇಳಿದ್ರೆ ಇಲ್ಲಿ ಮೋದಿ ಬಂದು ಮಾಡಲ್ಲ, ಜಾಧವ್ನೇ ಮಾಡಬೇಕು. ಅವ್ರು ಏನೂ ಮಾಡಿಲ್ಲ. ಅದಕ್ಕೆ ಈ ಸಾರಿ ರಾಧಾಕೃಷ್ಣ ಅವ್ರಿಗೆ ಆರಿಸಿ ತರಬೇಕಂತ ಎಲ್ಲರೂ ಹೇಳ್ತೀನಿ. ಈಗ ದೇಶದ ಪ್ರಧಾನಮಂತ್ರಿ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ದೇಶದ ಪ್ರಧಾನಮಂತ್ರಿ ಒಳ್ಳೆಯವರು ಅವರು ದೇಶ ಭದ್ರ ಮಾಡ್ತಾರೆ, ಒಳಗಿನವ್ರಿಗೆ ಯಾರು ಭದ್ರ ಮಾಡೋರು? ನಮ್ಮ ಜಿಲ್ಲಾ ನೋಡ್ಬೇಕು ನಾವು. ದೇಶ ಇರ್ಲಿಕ್ಕೆ ಮೋದಿ, ಜಿಲ್ಲೆದಾಗ ಬೇಕಲ್ಲ, ಜಿಲ್ಲೆದಾಗ ಅಲ್ಲಿ ಮಾತಾಡಬೇಕು, ಕೇಂದ್ರದಾಗ ಮಾತಾಡಿ ನಮ್ಮ ಯೋಜನೆಗಳು ತರಬೇಕು. ಇಲ್ಲಿ ಯೋಜನೆಗಳು ಇಲ್ಲ ಅಂದ್ರೆ ಬರೀ ಮೋದಿ ಅಂದರೆ ಮೋದಿ ಬಂದು ಮಾಡ್ತಾನೆ. ಇಲ್ಲಿ ಜಾಧವ್ ಸಾಬ್ರೇ ಮಾಡ್ಬೇಕಿಲ್ಲ. ಇಲ್ಲೆಲ್ಲ ಜಾಧವ್ ಏನೂ ಮಾಡಿಲ್ಲ. ಅವ್ರಿಗೆ ಆರಿಸ್ತಂದ್ರೆ ದೊಡ್ಡ ಗುಲ್ಬರ್ಗ ಡಿಸ್ಟಿಕ್ ದೊಡ್ಡ ಅನ್ಯಾಯ ಆಗ್ಯದ. ಈ ಖರ್ಗೆ ಸಾಬ್ರು ಎಲ್ಲೆಲ್ಲೋ ಮಾಡ್ರ ಅವ್ರಿಗೆ ಕಳ್ಕೊಂಡು ವಾಸರಿ ಕಳ್ಕೊಂಡು ನಮ್ಗೆ ದೊಡ್ಡ ಲಾಸ್ ಆಗ್ಯದ. ಈ ಸಾರಿ ಕಳ್ಕೊಳ್ಳೋಪಿಲ್ಲ. ರಾಧಾಕೃಷ್ಣ ಅವರು ಎಲ್ಲಕ್ಕೆ 100% ವಿನ್ ಆಗೇ ಆಗ್ತಾರೆ. ಅವ್ರು ಗೆಲ್ತಾರೆ. ಫುಲ್ ಬಿ ಜೆ ಪಿ ಅದ ರೀ, ಮುಂದಾದ್ರಿ ಬಿ ಜೆ ಪಿನೇ ಬರೋದ ರೀ. ಆಯ್ತು ರೀ. ಯಾಕೆ ಸರ್ ಬಿಜೆಪಿ? ಹಾಂ, ಬಿಜೆಪಿ ಯಾಕೆ? ಅಭಿಮಾನಿ ರೀ, ಬಿ ಜೆ ಪಿ ಮೋದಿ ಅಭಿಮಾನಿ. ರಾಮ ಮಂದಿರ, ಕೊರೋನಾ ಏನೇನೇನು ಕಾರಣ ಅವ್ರು ಒಟ್ಟು ಹೇಳೋಕ್ಕಾಗಲ್ಲ. ಸಾರಿ, ಮೋದಿ ಒನ್ಲಿ. ಉಮೇಶ್ ಜಾಧವ್ ಅವ್ರು ಏನು ಕೊಡುಗೆ ಇಲ್ಲ, ಅವ್ರು ಏನು ಕೆಲಸ ಮಾಡಿಲ್ಲ ರೀ. ಖರ್ಗೆ ಸಾಬ್ರಿಗೆ ಕೆಡಬಾರ್ದಾಗಿತ್ತು, ಕೆಡವಿದೀವದು. ಮೋದಿ ಅಲ್ಲೇ ಮ್ಯಾಗ. ಈಗಾದ್ರೂ ಭೀ ನಾವು ಕಾಂಗ್ರೆಸ್ ಮಾಡ್ತೀವಿ. ನಮ್ಮಲ್ಲಿ ನಮ್ಮ ತಾಲೂಕಿನ ಮೇಲೆ ಎಮ್ ಪಟೇಲ್ ಕೆಲಸ ಮಾಡ್ಯಾರ ರೀ. ಅವ್ರು ಮತ್ತೆ ನೋಡ್ಕೊಂಡು ಅವ್ರು ಬಂದು ಆಳ್ತವ್ರು ಕಾಂಗ್ರೆಸ್ ಓಟ್ ಮಾಡ್ತೀವಿ. ಓಟ್ ಬಿ ಜೆ ಪಿ ರೀ. ಬಿಜೆಪಿ ಯಾಕೆ? ಬಿಜೆಪಿ ನಾವು ಏನು ನೋಡಿದ್ರೆ ಬಿ ಜೆ ಪಿ ಮಾಡ್ಕೊತ ಬಂದಿದ್ದೀವಿ, ಬಿ ಜೆ ಪಿ ಆಗ್ತದೆ. ಇಲ್ಲಿನ ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಏನಿದ್ದು ಹೇಳ್ತೇವಲ್ಲ ರೀ, ಆ ಬಿ ಜೆ ಪಿಗೆ ಹಾಕ್ತೇವೆ ಓಟ್. MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ನಮ್ಮ ಅಭಿಪ್ರಾಯ ಏನಿದೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಒಳ್ಳೇದು ಮಾಡಿರ್ತೇವೆ, ಕಾಂಗ್ರೆಸ್ ಆಯ್ತು. ಏನು ಒಳ್ಳೇದು ಮಾಡಿದ್ದಾರೆ? ಬಸ್ ಫ್ರೀ ಅದು ಫ್ರೀ ಸರಿಯಾಗಿ ಮಾಡಿದ್ರೆ. ಇಲ್ಲಿ MP ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಖರ್ಗೆ ಸಾಬ್ ಒಳ್ಳೆ ಮನುಷ್ಯ ಅದ ರೀ, ಒಳ್ಳೆಯವನ. ಸರ್, ಈಗಾಗಲೇ ಮೊದಲನೇ ಹಂತದ ಎಲೆಕ್ಷನ್ ನಮ್ಮ ಕರ್ನಾಟಕದಲ್ಲಿ ಮುಗಿದು ಹೋಗಿದೆ. ಈ ಎರಡನೇ ಹಂತದ 7ನೇ ತಾರೀಕಿದೆ. ಆದಷ್ಟು ಮತ್ತು ಎಲ್ಲ ಜನರು ತಮ್ಮ ಏನೇ ಇದು ಇತ್ತಪ್ಪ ಅಂದರೆ ಸ್ವಂತ ವಿಚಾರ ಮಾಡಬೇಕು. ಅಪ್ಲಿಕೆಂಟ್ ಬಗ್ಗೆದಾಗ ಈಗ ಓಟಿಗೆ ನಿಂತಾರೆ, ಅವರಿಗೆ ಸ್ವಂತ ವಿಚಾರ ಮಾಡಬೇಕು. ಖಾಲಿ ದುಡ್ಡು ಕೊಡ್ತಾರ, ವಸ್ತ್ರ ಕೊಡ್ತಾರ, ಬಂಗಾರ ಕೊಡ್ತಾರ ಅಂತೇಳಿ ಅವ್ರಿಗೆ ಮಾಡಬಾರ್ದು. ಆದಷ್ಟು ಮಟ್ಟಿಗೆ ಏನಪ್ಪ ಅಂದರೆ ಅವರು ಒಳ್ಳೆಯ ಕೆಲಸಗಾರ ಇರಬೇಕು. ಆ ಕೆಲಸಗಾರ ಇದ್ದವ್ರಿಗೆ ಮಾತ್ರ ಓಟ್ ಹಾಕಿದ್ರೆ ನಿಮ್ಮ ಅಮೂಲ್ಯವಾದ ಓಟ್ ಏನಪ್ಪ ಅಂದರೆ ಒಂದು ಉಪಯುಕ್ತ ಆಗ್ತದೆ, ಯೋಗ್ಯತೆ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೆ. ಅಭಿವೃದ್ಧಿ ನೋಟೇ ಓಟ್ ಕೊಡ್ತೇವೆ ಸರ್. ಈಗ ಯಾರು ಅಭಿವೃದ್ಧಿ ಮಾಡ್ಯಾರ ಜಸ್ಟ್ ಅವರಿಗೆ ಓಟ್ ಮಾಡ್ಬೋದು. ಸುಮ್ಮನೆ ಎಲ್ಲರಿಗೆ ಹಾಕಿ ಏನು ಅವ ಮಾಡ್ಯಾನ ಇವ ಮಾಡ್ಯಾನ ಅಂತಿಲ್ಲ. ಯಾರು ಅಭಿವೃದ್ಧಿ ಮಾಡಿದಾರೆ ಅವರಿಗೆ ಓಟ್ ಮಾಡಬೇಕು. ಇಲ್ಲಿ ಅಫ್ಜಲ್ಪುರಿಗೆ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅನ್ಸುತ್ತೆ ನಿಮಗೆ? ಯಾರೇ ಈಗ ಅಫ್ಜಲ್ಪುರ ಲಾಸ್ಟ್ MP ಎಲೆಕ್ಷನ್ ಏನೂ ಆಗಿಲ್ಲ. ಎಲ್ಲೂ ಆಲ್ ಓವರ್ ಕರ್ನಾಟಕದ ನೋಡೋರು ಎಲ್ಲೂ ಆಗಿಲ್ಲ. ಆಲ್ಮೋಸ್ಟ್ ಚೇಂಜ್ ಮಾಡ್ಬೋದು ಈ ಸಲ. ಕಾಂಗ್ರೆಸ್ ಆಲ್ಮೋಸ್ಟ್ ಸರಿಯಾಗಿದೆ. ಈಗ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಮಾಡಿದ್ದಾರೆ ಹೇಳಿ? ದೇಶದ ಪ್ರಧಾನಮಂತ್ರಿ ಏನು ಮಾಡಿದ್ದಾರೆ? ಎಲ್ಲ ಬರೀ ಆ ಕಡೆ ಮಾಡಿ ಇದು ಮಾಡಿ ಲೂಟಿ ಮಾಡಿ ಯಾಕೆ ಗರೀಬರಿಗೆ ಏನು ಕಟ್ಟಿದ್ದಾರೆ? ಏನೋ ಕಾಂಗ್ರೆಸ್ ಅವ್ರು ಎಂತೋ ಮಾಡಿದ್ದಾರೆ, ಒಂದು 2,000 4,000 ಹೊಂಟಿದ್ದಾರೆ ಅವ್ರಿಗೆ. ಅದು ಖುಷಿ ಇದೆ ಎಲ್ಲರಿಗೆ, ಇಲ್ಲಂತಿಲ್ಲ. ಮಾಡಿದ್ದು ಯಾರು ಮಾಡಿದೆ ಅವ್ರಿಗೆ ಓಟ್ ಬಿದ್ದೇ ಬೀಳ್ತದೆ. ಸುಮ್ಮನೆ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತಿಲ್ಲ. ಈಗರೆ ನಮ್ಗೆ ಕಾಂಗ್ರೆಸ್ ಸರ್ಕಾರ ಸವಲತ್ತು ಮಾಡ್ಯದ, ಕಾಂಗ್ರೆಸ್ಗೆ ಹಾಕಬೇಕು. ಈಗ ನಮಗೆ ಈಗ ಸವಲತ್ತು ನಮ್ಮ ಕರ್ನಾಟಕದ ರೀ. ಈಗ ನಮ್ಮ ಸವಲತ್ತು ಇಲ್ಲ ರೀ, ತಿಂಗಳ 2,000 ರೊಕ್ಕ ಬರ್ಲಾತ್ತವ್ರಿ. ಲೈಟ್ ಬಿರಿ ಏನೋ ಇದ್ದು ಏನು ಬಡ್ರಿಗೆ ಸವಲತ್ತು ಇಲ್ಲ ಹೇಳ್ರಿ ನೀವು. ನಾವು ಕಾಂಗ್ರೆಸ್ಗೆ ಹಾಕ್ತೇವೆ. ಇಲ್ಲಿ MP ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ? MP ಅಭ್ಯರ್ಥಿ ಚಲೋನೇ ರೀ. ನೋಡ್ರಿ 45 ವರ್ಷದಿಂದ ಮಾಡಿದವ್ರ ಅವರು. ಮತ್ತು ನಮ್ಮ ಗುಲ್ಬರ್ಗ ಸುಧಾರಿಸಿದವ್ರು ಅವರೇ ಯಾರು ರೀ. ನಮಗೇನು ರೀ ಯಾರು ಬಂದ್ರು ನಮಗೆ ಈ ಸಲ ನಮ್ಮ ಕಾಂಗ್ರೆಸ್ ಸರ್ಕಾರ ಚಲೋ ಮಾಡ್ಯದ, ನಾವು ಅದಕ್ಕೆ ಹಾಕೋರಿ. ಮುಂದಿನ ಮುಂದೆ ದೇವ್ರು ಬಲ್ರಿ, ಒಯ್ದಿಲ್ರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ನಮ್ಮ ಅಭಿಪ್ರಾಯ ಏನಿದೆ ಸರ್? ನಾವು ಮೋದಿಗೆ ಮಾಡೋರು ಓಟ್. ಮೋದಿಗೆ. ಯಾಕೆ ಮೋದಿ? ಅಲ್ಲ ಊರಾಗೆಲ್ಲ ದೇಶನೇ ಸುಧಾರಣೆ ಆಗ್ಲಿಕ್ಕೆ ಮತ್ತೇನು ಬೇಕೇನ? ಈಗ ಎಲ್ಲರಿಗೆ ರೊಕ್ಕ ಬೇಕಾಗ್ಯಾವ, ರೊಕ್ಕ ತೊಗೊಂಡವರು ಬೇರೆ ಮಾಡ್ತಾರೆ. ನಾವು ದೇಶ ಸುಧಾರಣೆ ನೋಡಾಕ್ತೀವ್ರಿ ಅಷ್ಟೇ. ಮೋದಿಗೆ ಓಟ್ ಮಾಡೋರು. ನಮಸ್ಕಾರ. ನಮ್ಮ ಸರ್, ನಮ್ಮ ಹೆಸರು ಚಂದ್ರಕಾಂತ್ ಸರ್. ಏನು ಕೆಲಸ ಮಾಡ್ತೀರಿ? ನಾವು ಇಲ್ಲಿ ಧಾಬಾದ ಹೋಟೆಲ್ ಅಡುಗೆ ಮಾಡ್ತೀವಿ ಸರ್. ಹಾಂ ಸರ್. MP ಎಲೆಕ್ಷನ್ ಸರ್ ನಮ್ಮ ಕಾಂಗ್ರೆಸ್ಸೇ ಆಗ್ಬೇಕು ಸರ್. ಕಾಂಗ್ರೆಸ್ಸೇ ಬರ್ಬೋದು ಸರ್. ನಾವು ಕಾಂಗ್ರೆಸ್ಸೇ ಒಂದು ರೀತಿಯಿಂದ ನಾವು ಭಾಳ ವರ್ಷ ಕಾಂಗ್ರೆಸ್ಸೇ ಆಗ್ತೀವಿ ಸರ್. ಕಾಂಗ್ರೆಸ್ಸೇ ಬರ್ಬೋದು ನಾವು. ಒಳ್ಳೆಯದ ರೀ ಸಿದ್ದರಾಮ ಒಳ್ಳೆ ಗರೀಬರಿಗೆಲ್ಲ 2,000 ರೂಪಾಯಿ ಹಾಕ್ತಾನೆ ರೀ ಮನೆಗೆ. ರಾಸನ್ ಕೊಡ್ತಾರೆ, ಇದೆಲ್ಲ ಬಸ್ಗಳೆಲ್ಲ ಫ್ರೀ ಕೊಟ್ಟಾನ. ಗರೀಬರಿಗೆಲ್ಲ ಒಳ್ಳೇದು ಮಾಡ್ಯಾನ ರೀ. ನಾವು ಮೊದಲು ನೋಡೋದು ಕಾಂಗ್ರೆಸ್ ಇದೆ ಸರ್. ಕಾಂಗ್ರೆಸ್ ಬರ್ಬೋದು ನಮ್ಮ ಅಭಿಪ್ರಾಯ ಸರ್.
MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ ಕಾಂಗ್ರೆಸ್ಗೆ ಹಾಕ್ಬೇಕಾಗ್ತದೆ ಸರ್. ಖರ್ಗೆ ಸಾಬ್ರು 371 ಮಾಡಿದಾರ, ಆಮೇಲೆ ಜಯದೇವ್ ಹಾಸ್ಪಿಟ್ಲ್ ಮಾಡಿದಾರ, ಆಮೇಲೆ ನಿಮೇನ್ಸು, ಆಮೇಲೆ ವಿಮಾನ ನಿಲ್ದಾಣ, VSI ಹಾಸ್ಪಿಟ್ಲು, ಆಮೇಲೆ ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ, ಆಮೇಲೆ ನಮ್ಮ ಶಾಸಕರು ಕೂಡ ಅಫ್ಜಲ್ಪುರಕ್ಕೆ 3,000 ಕೋಟಿ ಅನುದಾನ ತಂದು ರೈತ ಸಂಪರ್ಕ ರೋಡ್ ಮಾಡಿದ್ದಾರೆ, ಗಂಗಾ ಕಲ್ಯಾಣ ರೋಡು ಎಲ್ಲ ಮಾಡಿದ್ದಾರೆ. ಅದರ ಸಲುವಾಗಿ ಕಾಂಗ್ರೆಸ್ಗೆ ಹಾಕಬೇಕಾಗಿ ನಾ ನಿಮ್ಮಲ್ಲಿ ಕೇಳ್ತೀನಿ. ತಮ್ಮ ಅಭಿಪ್ರಾಯ ಏನಿದೆ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಅಂದರೆ ಮುಂದಿನ ಲೋಕಸಭೆಯಲ್ಲಿ BJP ಬರಬೇಕಂತ ಆಸೆ ಇದೆ. ಯಾಕೆ ಸರ್? ಯಾಕೆಂದರೆ ಅವ್ರ ಯೋಜನೆಗಳು ಸರಿಯಾಗಿದ್ದಾವೆ, ಯಾವುದೇ ಥರ ಬೋಗಸ್ ಇಲ್ಲ, ಕರೆಕ್ಟ್ ನಡೆಸ್ಕೊಡ್ತಾರೆ ಮತ್ತು ಅವ್ರ ಯೋಜನೆ ಹಾಕಿದ್ದು ಕೂಡ ಪ್ರತಿಯೊಬ್ಬರು ಯುವಕರಿಗೆ ಯೂಸ್ ಆಗುತ್ತೆ. ಓಕೆ, ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಅಭ್ಯರ್ಥಿಗಳು ಕೂಡ ಯಂಗ್ ಲೀಡರ್ಸ್ ಇದ್ದಾರೆ, ಫಾಲೋವರ್ಸ್ ಅದಾರ. ಈ ಸಾರಿ ಲೋಕಸಭೆದು BJP ಮಾಡ್ತಾರೆ, ಮಾಡ್ತೇವೆ ನಾವು. ರೇಟ್ ಇನ್ನೊಂದು ಚಂಬರ್ ಹೆಚ್ಚಿಗೆ ಬೇಡ ಅಂತ ಹೇಳ್ರಿ. ಇವ್ರದ್ದು ಇದಕ್ಕೆ ಅವ್ರಿಗೆ ಕೊಟ್ಟಕ್ಕೆ ನಾವು ಆ ಬಗ್ಗೆ ಕೊಡ್ತೇವೆ, ಈ ಬಗ್ಗೆ ಕೊಡ್ತೇವೆ ಅಂತ ಹೇಳಿಕೆ ನಾವು ಕೊಟ್ಟು ಮಾತ್ರ ಉಳಿಸ್ಕೋತೇವೆ ಅಂತ ಹೇಳಿಕೆ ಯೋಜನೆ ಮಾಡ್ತೇವೆ ಅಂತ ಹೇಳಿಕೆ ಎಲ್ಲ ಮಾಡಂತ ಹೇಳ್ರಿ. ಅವ್ರದ್ದು ಉದ್ದೇಶನೇ ಇದೆ ಅದ. ಕಾಂಗ್ರೆಸ್ನವ್ರದ್ದು ಯಾವುದು ಸೂತ್ ಮಾಡಲ್ಲ ಅವರು. ಬರೀ ಅದು ಆಚರಿಸ್ತೀನಿ, ನಿಮ್ಗೆ ಕೊಡ್ತೀನಿ, ಅದು ಕೊಡ್ತೀನಿ, ಏನು ಕೊಡಂಗಿಲ್ಲ, ಏನು ಬಿಡಂಗಿಲ್ಲ ಅವರು. ಇಟ್ಬಿಟ್ಟಿರ್ತೀವಿ ಆಗಲ್ಲ. ದಾರು ರೇಟ್ ಹೆಚ್ಚಿಗೆ ಆಗ್ತದೆ, ಏನು ಅಕ್ಕಿನೂ ಅವರು ಇಲ್ಲ, ಯಾರು ಏನು ಅವರು ಇಲ್ರಿ. ಎಲ್ಲ ಗೌರ್ಮೆಂಟ್ ಕೊಡೋದ, ಗೌರ್ಮೆಂಟ್ ಕೊಡ್ತದ. BJPನೇ ರೀ. ಅದೇ ಏನಕ್ಕೆ ಚಲೋ ನಮ್ಗೆ ಅದೇ ನಮ್ಗೆ ಚಂದ ಅಲ್ಲ ಏನೇನು ಮಾಡ್ಯಾರ? ಚಲೋ ಮಾಡ್ಯಾರ, ಎಲ್ಲ ಚಲೋ ಮಾಡ್ಯಾರ. ಸರ್ ನಮಸ್ಕಾರ, ತಮ್ಮ ಹೆಸರು? ಶರಣಪ್ಪರಿ. ಹೇಳಿ ಸರ್, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ನಾವು BJP ಆಗ್ಬೇಕು ರೀ. ದೇಶಕ್ಕೆ ಆಗ್ಬೇಕಾ BJP ಹಾಕ್ಬೇಕು. ಇಲ್ಲಿ ಏನೂ ಮಾಡಿಲ್ಲ, ಖರ್ಗೆನೂ ಏನೂ ಮಾಡಿಲ್ಲ, ಯಾರು ಏನು ಮಾಡೋಕ್ಕಿಲ್ಲ ಏನು ರೀ. ನಂಬಲ್ಲಿ ಮನಾರ ಗುಲ್ಬರ್ಗ ಜಿಲ್ಲಾದವ್ರೇ ಮುಖ್ಯಮಂತ್ರಿ ಆಗ್ಯಾರ, ಎಲ್ಲ ಆಗ್ಯಾರ, ಏನೂ ಮಾಡಿಲ್ಲ ಅವರು. ತಮ್ಮ ಸ್ವಾರ್ಥಕ್ಕಾಗಿ ಗಳಿಸ್ಕೊಂಡ್ರೆ ಸ್ವಾರ್ಥಕ್ಕಾಗಿ ಮಾಡ್ಯಾರ ಇಟ್ಟೇ ಮಾಡ್ಯಾರ. ಮೋದಿ ದೇಶ ಕಾಯ್ಬೇಕಂದ್ರೆ ಮೋದಿ ಮಾಡ್ಬೇಕು ಅಷ್ಟೇ, ಮತ್ತೊಂದು ಏನಿಲ್ಲ. ಹಾಂ, ಯಾಕೆ ನಮಗೆ BJP ಸರ್ಕಾರ ಚಲೋ ಮಾಡ್ಯಾರ, ರೈತರಿಗೆ ಹಾಕ್ತೇವೆ ನಾವು, ಮತ್ತೊಬ್ರಿಗೆ ಹಾಕಲ್ಲ ನಾವು. ಏನು ಚಲೋ ಮಾಡ್ಯಾರ? ನಮಗೆಲ್ಲ ರೈತರಿಗೆ ಸಾಲ ಕೊಟ್ಟಿರು, ಎಲ್ಲ ಮಾಡಿದ್ರು, ಏನೂ ಮಾಡಲ್ಲಾಗ್ಯಾನ ಸಿದ್ದರಾಮಯ್ಯ. ಮತ್ತೇನು ಮಾಡ್ಯಾನ ನಮಗೆ ಹೇಳ್ರಿ? ನಾವು ಗ್ಯಾರಂಟಿ ಯೋಜನೆಗಳು ತಂದಾರಲ್ಲ, ಅವ್ರು ಏನು ತಂದ್ರು ನಾವು ಹಾಕಲ್ಲ ಅವನಿಗೆ. 2,000 ರೂಪಾಯಿ ಕೊಡ್ತಾರ. 10 kg ಅಕ್ಕಿ ಅಂತ ಹೇಳಿದ್ರಿ, 10 kg 800 ರೂಪಾಯಿ ತೊಗೋತಾರ. ನಾವು ಯಾರು ಕೊಟ್ಟರು ಅವ್ರು ಏನು ಸೌಲಭ್ಯ ಇಲ್ಲ ರೀ. ಕಾಂಗ್ರೆಸ್ ಒಟ್ಟ ಸೌಲಭ್ಯ ಇಲ್ಲ, BJP ಮಾತ್ರ ಸೌಲಭ್ಯ ಅದಾರ ನಮ್ಗೆ. ಅದಕ್ಕೆ ಬಿಟ್ಟು ಮತ್ತೊಂದು ಯಾವಾದರೂ ಅಭಿಪ್ರಾಯ ಇಲ್ಲ. ಇಲ್ಲೇ ಬಂದು ಸರ್ ನಾವು BJP ಸರ್ಕಾರ, ಒಟ್ಟು BJP ಇಲ್ಲಿ ನಮಗೆ ಜಿಲ್ಲಾ ಬರಲಿ ಬಿಡಲಿ, ನಾವು ಮತ್ತೆ ಮೋದಿ ನೋಡಿ ಒಟ್ಟು ಹಾಕೋದು. ಹಾಂ, ಒಟ್ಟು ನಮಗೆ BJP ಬೇಕು. ಅಭ್ಯರ್ಥಿಗಳ ಬಗ್ಗೆ ಅಭ್ಯರ್ಥಿ ನಾವು ನೋಡಲ್ಲ, ನಾವು ದೇಶ ಬಗ್ಗೆ ನೋಡ್ತೇವೆ. ಹಾಂ, ಅಭ್ಯರ್ಥಿ ಇಲ್ಲಿ ಕತ್ತಿ ನಿಂತರು ನಮ್ಮ BJPನೇ ಹಾಕೋದು. ನಾವು BJP ಮಾಡ್ತೇವೆ ನೋಡ್ರಿ. ಎಲ್ಲ ಅನುಕೂಲ ಮಾಡ್ಯಾರ ಮೋದಿ ರೀ. ಎಲ್ಲ ದೇಶ ಬಗ್ಗೆ ದೇಶದ ಇದು ಅಲ್ರಿ ನಾವು. ಅದಕ್ಕೆ ರೀ ಕಾಂಗ್ರೆಸ್ ಬಿಟ್ಟು ಮಾತು ಮಾಡಲ್ಲ, BJP MP ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ? MP ಅದೇ ಉಮೇಶ್ ಜಾಧವ್ ಹಾನ್ ರೀ, ಚಲೋ ಅವಿ. ಆದ್ರೆ ನಾವು ಮ್ಯಾಗ ಮೋದಿ ನೋಡ್ತಾವ್ರು. ಗರೀಬ್ ಕಲ್ಯಾಣ ಯೋಜನೆ ಮಾಡಿದ್ದು ನರೇಂದ್ರ ಮೋದಿಯವರು. ಇವರು ತಮ್ಮ ಹೆಸರು ಹಾಕಿ ನಮ್ಮ ಅಕ್ಕಿ ಅಂತ ಹೇಳ್ತಾರೆ. ಇವರು ಸಿದ್ದರಾಮಯ್ಯ ಗೌರ್ಮೆಂಟ್ ಕೊಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ. 8 ರಿಂದ 9 ವರ್ಷ ಐತಿ ಈಗ. ಪ್ರತಿ ವ್ಯಕ್ತಿಗೂ ಫ್ರೀ ಯೋಜನೆ ಕೊಟ್ಟಿದ್ದು ಮೋದಿಯವರು, ಫ್ರೀ ಅಕ್ಕಿ ಕೊಟ್ಟಿದ್ದು. ಅದಾದಮೇಲೆ ಇಡೀ ದೇಶಾದ್ಯಂತ ರಸ್ತೆ ಸುಧಾರಣೆ ಮಾಡಿದ್ದು ಮೋದಿಯವರು. ಅದಾದಮೇಲೆ GST ಮಾಡಿದ್ದು 370, ಜಮ್ಮು ಕಾಶ್ಮೀರ ಪ್ರತ್ಯೇಕತಾವಾದಿಗಳು ಅದು ಚೇಂಜ್ ಮಾಡಿದ್ದು. ಅದಾದಮೇಲೆ ಕಪ್ಪು ಹಣ ತೊಗೊಂಬರ್ಲಿರ್ತಾರೆ ಈಗ ಆಲ್ರೆಡಿ. ಅದಾದಮೇಲೆ 6,000 ರೂಪಾಯಿ ಕೊಡ್ತಾರೆ ರೈತರಿಗೆ. ಇನ್ನೂ ತನಕ ಯಾವನು ಮಾಡಿದಿಲ್ಲ. ಇನ್ನೂ ತನಕ ಗ್ಯಾರಂಟಿ 6,000 ರೂಪಾಯಿ ಕಂಪಲ್ಸರಿ ಬರ್ತಾವೆ, ಯಾರಿಗೂ 1 ರೂಪಾಯಿ ಕಟ್ಟಾಗಲ್ಲ. ಅದಾದಮೇಲೆ ಸಬ್ಸಿಡಿ ಅಮೌಂಟ್ ಹಾಕ್ತಾ ಇದ್ದಾರೆ. ಅದಾದಮೇಲೆ ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ತುಂಬ ಹಾನಿ ಆಗ್ತಾಯಿತ್ತು. ಯಾರಿಗೂ 1 ರೂಪಾಯಿ ಬರ್ತಾ ಇರಲಿಲ್ಲ. 50,000 ರಿಂದ 60,000 ರೂಪಾಯಿ ತನಕ ಹೋಗ್ತಾ ಇದ್ದಾರೆ. ಯಾರು ಇನ್ಸೂರೆನ್ಸ್ ಕಟ್ತಾರೆ ಅವ್ರಿಗೆ ಪ್ರತ್ಯೇಕ ಕಂಪಲ್ಸರಿ ಬರ್ತಾವೆ ಅಮೌಂಟ್. ಉಜ್ವಲ ಯೋಜನೆ ಮಾಡ್ಯಾರ. ಕೆಲವೊಂದು ತುಂಬ ಯೋಜನೆ ಸರ್, ಸಾವಿರಾರು ಯೋಜನೆಗಳವ. ಏನೂ ಮಾಡಿದ ನಂತರ ಅವ್ರಿಗೆ ಜನರಿಗೆ ಗೊತ್ತಿರಲ್ಲ ಅಷ್ಟೇ. ಗ್ಯಾರಂಟಿ ಯೋಜನೆ ಪ್ರತಿಯೊಬ್ಬ ಮನೆಗೆ ಹೇಳಿದ್ರೆ ಗ್ಯಾರಂಟಿ 400 ರಿಂದ 400 ಮೇಲೆ ಬರ್ತಾವೆ ಗ್ಯಾರಂಟಿ. BJP 400 ಪಾರ್. ಎಷ್ಟು ದಿವಸ ಕಾಂಗ್ರೆಸ್ ಅಡಿತಾಳದಲ್ಲಿ 10 ವರ್ಷ ಮೋದಿಯವರ ಆಡಳಿತದಲ್ಲಿ ಯಾಕಪ್ಪ ಮೋದಿಯವರು ನಾನೊಬ್ಬ ಸಾಮಾನ್ಯ ಒಬ್ಬ ಬೀದಿ ವ್ಯಾಪಾರಸ್ಥನಾಗಿ ಮಾತಾಡ್ತಾ ಇದ್ದೀನಿ. ಇಷ್ಟು ದಿವಸದಲ್ಲಿ ನನಗೆ ಆದಂಥ ಒಂದೊಂದು ಲಾಕ್ಡೌನ್ ಸಮಯದಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಮೋದಿಯವರು PM ಸ್ವನಿಧಿ ಅಂತ ನನಗೆ ಬಡ್ಡಿ ರಹಿತ ಸಾಲವನ್ನು 50,000 ನನಗೆ ಕೊಟ್ಟು ನನ್ನ ವ್ಯಾಪಾರ ವಹಿವಾಟಿಗೆ ನನಗೆ ಭಾಳ ಅನುಕೂಲ ಮಾಡಿಕೊಟ್ಟಂಥ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರಕ್ಕೆ ಸಾಯುವವರೆಗೂ ನನ್ನ ಮತ ಇರುತ್ತದೆ ಎಂದು ಹೇಳಿ ನನ್ನ 2 ಮಾತು. ತಮ್ಮ ಹೆಸರು? ನನ್ನ ಹೆಸರು ಶಬ್ಬೀರ್ ಸರ್. ನಾವು ಎಲ್ಲ ಜ್ಯೂಸ್ ಎಲ್ಲ ಮಾಡ್ತೇವೆ ರೀ.
ಹಾಂ ತಮ್ಮ ಅಭಿಪ್ರಾಯ ಏನಿದೆ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಬಗ್ಗೆ ಏನು ಸರ್, ಅದೇ ನಮ್ಮ ಕಾಂಗ್ರೆಸ್ ಬರ್ಬೇಕಂತ ನಮ್ಮದು. ಯಾಕೆ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ಅಂದರೆ ಎಲ್ಲ ಪ್ರತಿಯೊಬ್ಬರಿಗೆ ಚಲೋ ಅನುಕೂಲ ಮಾಡ್ಯದಂತ ನಾವು ಅಂದಿದ್ವಿ. ಹಾಂ, ಏನೇನು ಚಲೋ ಅನುಕೂಲ ಮಾಡಿದಾರೆ? ಚಲೋ ಅನುಕೂಲ ಏನು ಮಾಡ್ಯಾರಪ್ಪ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಒಳ್ಳೆಯ ಇದು ಕೊಟ್ಟಾರ ಮತ್ತು ಹಿಂಗೆ ಎಲ್ಲ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? MP ಅಭ್ಯರ್ಥಿ ಬಗ್ಗೆ ಕಾಂಗ್ರೆಸ್ ಬರ್ಬೇಕಂತ ನಮ್ದು ವಿಚಾರ. ಇಲ್ಲಿ ಯಾರು ಕೆಲಸ ಮಾಡಲ್ಲ. ಮೋದಿಗೆ ಅಪೋಸಿಟ್ ಖರ್ಗೆ ಸಾಬ್ರು ಅಂದರೆ ಅವ್ರು ಮೋದಿ ಕೆಲಸ ಮಾಡ್ತಾನಲ್ಲಿ. ಮೋದಿ ಬೇಕು, ಖರ್ಗೆ ಸಾಬ್ರು ಬೇಕು ನಮಗೆ. ಇಲ್ಲಿ ಖರ್ಗೆ ಸಾಬ್ರು ಬೇಕು, ಅಲ್ಲಿ ಮೋದಿ ಬೇಕು. ಇಲ್ಲಿ ರಾಧಾಕೃಷ್ಣ ಬೇಕು, ಅಲ್ಲಿ ಮೋದಿ ಬೇಕು. ನಮ್ಗೆ ಇಲ್ಲಿ ರಾಧಾಕೃಷ್ಣ ಅವ್ರು ಬಂದೇ ಬರ್ತಾರೆ. ರಾಧಾಕೃಷ್ಣ ಬಂದ್ರೆ ಮೋದಿ ಹಂಗೆ ಮ್ಯಾಗ ಬರ್ತಾನ. ಇಲ್ಲಿ ರಾಧಾಕೃಷ್ಣ ಬಂದ್ರೆ ಮೋದಿ ಹಂಗೆ ಬರ್ತಾನ. ಹನ್ನಿಗೆ ಕಳ್ತಾಗ ಹಳ್ಳ ಹರಿತದ. 12 ಹಳ್ಳ ಕಲ್ತಾಗ ಒಂದು ಸಮುದ್ರ ಆಗ್ತದ. ಮೋದಿ ದೇಶಕ್ಕೆ ಬೇಕು, ಇಲ್ಲಿ ರಾಧಾಕೃಷ್ಣ ಬೇಕಂತ ಹೇಳ್ತಾರೆ. ಹೋದ ಸಾರಿ ಕಳ್ಕೊಂಡವ್ರೆ ಮತ್ತೆ ನೀವು ಬಡದಾಡ್ಲಕತ್ತೀರ ಅಂದ್ರೆ ನಾವೇನು ಹೇಳ್ಬೇಕೀಗ? ಬರೋದು ನಮ್ಮಲ್ಲಿ ಕಾಂಗ್ರೆಸ್ ಬರ್ತದ ಇಲ್ಲ ಅನ್ನಲ್ಲ. ಆದ್ರೂ ಭದ್ರತೆ ಇಲ್ಲ ನಂಬಲ್ಲಿ. ರಾಜಕಾರಣಿಗಳು ಸುಮಾರು ತನ ಬಯಸ್ಯಾರ. ಅವ್ರವ್ರು ಒಕ್ಕಟ್ಟಾಗಿ ಬಡ ಜನರನ್ನು ಮೂಲಿ ಗುಂಪು ಮಾಡ್ಯಾರ. ಈ ತಾಲೂಕಕ್ಕೆ ಇವರಿಬ್ಬರು ಕಲಿತುಕೊಂಡಿದ್ದಾರೆ, ಮಾಜಿ ಹಾಲಿಯರು. ಈ ತಾಲೂಕಕ್ಕೆ ಕೊಡುಗೆ ಏನದ ಇವ್ರದ್ದು? 40 ವರ್ಷದ ಕೊಡುಗೆ ಏನದ ಹೇಳ್ರಿ ಇವ್ರದ್ದು? ಏನು ಡ್ರೈನೇಜ್ ಆಗ್ಯದು, ತೋಬ ಒಡೆದು ಅಭಿವೃದ್ಧಿ ಮಾಡ್ಯಾರು, ಕುಡಿಯುವ ನೀರಿಂದದು ಏನು ಅಭಿವೃದ್ಧಿ ಅದ ಹೇಳ್ರಿ? ರಾಜಕೀಯ ಮಾಡ್ತಿರಲಿಲ್ಲ ಅನ್ನಲ್ಲ, ನೀವೆಲ್ಲವರ ಕಲಿತು ಅಭಿವೃದ್ಧಿ ಮಾಡಿರಿ ಏನೂ ಇಲ್ಲ. ಬಡ ಜನರು ಇನ್ನೂ ಗುಳೆ ಕಟ್ಕೊಂಡು ಹೋಗ್ತಾರೆ. ಈ ಕಡೆ ಬೊಂಬೈಗೆ ಹೋಗ್ತಾರೆ, ಬೆಂಗಳೂರು ಹೋಗ್ತಾರೆ, ಕಂಕೂಲಿ ಹೋಗ್ತಾರೆ. ಇಲ್ಲಿ ಜನರು ಇದ್ದಿದ್ದೇ ಏನೂ ಇಲ್ಲ. ಬಸ್ ಸ್ಟ್ಯಾಂಡ್ ಮೇಲೆ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಕಾಣಿಸಲ್ಲ. ಇನ್ನೂ ಹಳ್ಳಿಯವ್ರಿಗೆ ಬಂದ್ರೆ ಬಸ್ ಸ್ಟ್ಯಾಂಡ್ ಕಾಣಿಸಲ್ಲ. ಬಸ್ ಸ್ಟ್ಯಾಂಡ್ ಕೇಳ್ತಾರೆ, ಯಾರು ಬಂದು ಎಲ್ಲದ್ರಿ ಬಸ್ ಸ್ಟ್ಯಾಂಡ್ ಅಂತ ಕೇಳ್ತಾರೆ. ಅವ್ರಿಗೇನು ತೋರಿಸೋ ಬಸ್ ಸ್ಟ್ಯಾಂಡ? ನಮ್ಮ ಬಸ್ ಸ್ಟ್ಯಾಂಡಿಗೆ ತೋರಿಸ್ಬೇಕಾಗ್ತದೆ. ಮುಂದಿನ ತೆಗ್ರಿ, ಅಗಲೀಕರಣ ಮಾಡಿರಿ, ಡ್ರೈನೇಜ್ ಮಾಡಿರಿ, ಕುಡಿಯುವ ನೀರು ಕೊಡ್ರಿ. ಜನರು ಬೇಡಿದ್ದೆ ಕುಡಿಯುವ ನೀರು, ನಡೆಯುವ ರಸ್ತೆ, ಇದು ವಿದ್ಯುತ್ ಕೊಡ್ರಿ. ನೀವು ಮುಂದಿಂದ ಏನೂ ಕೊಡಬೇಡ್ರಿ, ಅವ್ರೆಲ್ಲ ತಾ ಮಾಡ್ಕೋತಾರ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಸಿರಿಸಲ್ ರೀ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ತಮ್ಮ ಅಭಿಪ್ರಾಯ ಆದಷ್ಟು ದೇಶಕ್ಕೆ ಚಲೋ ಒಳ್ಳೇದಾಗಬೇಕಾದ್ರೆ ಮೋದಿಗೆ ಹಾಕ್ಬೇಕ್ರಿ. ಯಾಕಂದ್ರೆ ಕರ್ನಾಟಕ ನಮ್ಮದು ಗಲ್ಯಾಗ ನಡೆದಿದ್ದು, ನಮ್ಮ ಓಣಿಗೆ ನಮ್ಮ ಗಲ್ಯಾಗ ನಡೆದು ನಾವು ಬೇಕಾದವ್ರಿಗೆ ತರಬೇಕು. ನಮ್ಮ ರಾಜಕೀಯದಾಗ ದೇಶ ಸಲಕ ನಮ್ಮ ಮೋದಿ ಬರಬೇಕು. ಯಾಕಂದ್ರೆ ಈಗಿಂದು ವಾತಾವರಣ ಬೇರೆ ಅದ ರೀ ಮಂದಿದು. ಅವ್ರ ಮ್ಯಾಗ ಆದಷ್ಟು ನಮ್ಮದು ಎಲ್ಲರಿಗೂ ಭೀ ಹೇಳ್ತೇವೆ, ಮೋದಿಗೆ ಹಾಕು, BJPಗೆ ಹಾಕ್ರಿ. ಇದೊಂದು ಸಾರಿ ಇರಲಿ, ಏನೂ ಇಲ್ಲ ಅವ್ರದ್ದು ನಂತ ನಮ್ಮ ಅಭಿಪ್ರಾಯ. ಅವ್ರಿಗೆ ಸಿಕ್ಕಾಪಟ್ಟಿ ಹೊಲಗಳವ. ಕಾಫಿ ಹೊಲನೂ ಮಾಡ್ತಾರೆ, ಇದಕ್ಕೆ ಕರಿಕೆ ಹೊಲನೂ ಮಾಡ್ತಾರೆ. ರೊಕ್ಕ ಇದ್ದಾರೆ ಎಲ್ಲನೂ ಮಾಡ್ತಾರೆ. ದೇಶ ಕಾಯ್ಬೇಕಾದ್ರೆ ಮೋದಿಗೆ ಮಾಡಬೇಕು. ಮೋದಿನೇ ಹಾದಿ ತೋರಿಸದವ. ಇಡೀ ಜಗತ್ತಕ್ಕೆ ಮೋದಿ ಮಾಡ್ದವನೇ, ಅವನೇ ಅಕೌಂಟ್ ಮಾಡಿಸದವನೇ, ಆಧಾರ್ ಕಾರ್ಡ್ ಮಾಡ್ದವ. ಎಲ್ಲ ಬಡ್ರಿ ಬಗ್ಗರಿಗೆ ಅವ್ರ ಹಣ ಅವರಿಗೆ ತಲುಪಬೇಕಂತಂದು ಮಾಡಿದ ಮೋದಿ. ಈ ಯಾರು ಧರ್ಮ ಸಿಂಗಲ್ನೂ ಮಾಡಿಲ್ಲ, ಕರ್ಮನೂ ಮಾಡಿಲ್ಲ, ಯಾರು ಮಾಡಿಲ್ಲ, ಎಲ್ಲ ತಿಂದು ಭೂಕ ಬೇಬಿಸ್ಬಿಟ್ರ. ಹಾಂ ರೀ, ಮಾಡ್ದವ ಮೋದಿನೇ ಗೊತ್ತ್ರಿ, ಅವನೇ ಮಾಡ್ದವ. ಮತ್ತೊಂದು ಯಾರು ಮಾಡಿಲ್ಲ. ಅವ್ರ ಹಣ ಅವ್ರಿಗೆ ತಲುಪಕ್ಕೆ ಮಾಡ್ದವ ಮೋದಿಗೆ ಡೈರೆಕ್ಟ್. ಸಣ್ಣ ಬಚ್ಚ ಮೊದಲು ಮಾಡಿ ಅಕೌಂಟ್ ತಯಾರು ಮಾಡಿದವ ಅವನೇ. ಬ್ಯಾಂಕ್ ಅನ್ನೋದೇ ಗೊತ್ತಿದ್ದಿಲ್ಲ. ಕುಮಾರಸ್ವಾಮಿ ಕಡೆಗೆ ಸಾಲ ಮನ್ನಾ ಮಾಡ್ದ, ಅವರೇ ಹುಷಾರಿದ್ರು, ಅವ್ರು ಸಾಲ ಮನ್ನಾ ಮಾಡ್ದವು. ಈ ಕಡೆ ನಮ್ಮಲ್ಲಿ 10ಕೊಂದೊಂದು ಯಾವ ಮಳ್ಳಿದ್ವಿ ಇಲ್ಲಿ 10ಕೊಂದಕ್ಕೆ ಮನ್ನಾ ಆಗ್ಯಾವ ಸಾಲ. ಆ ಕಡೆ ಅವ್ರು ಕೂಗು ಹೊಡಿತಾರೆ, ಕುಮಾರಸ್ವಾಮಿ ಅಂತ ಕೂಗು ಹೊಡೆದು ಬಿಡ್ತಾರೆ ಅವರು. ಯಜಮಾನ್ರ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ದರಪ್ಪ ರೀ. ಈಗ MP ಎಲೆಕ್ಷನ್ಸ್ ಬರತ್ತಲ್ಲ, ತಮ್ಮ ಅಭಿಪ್ರಾಯ ಏನಿದೆ? ನಾವು BJP ಓಟ್ ಹಾಕ್ತೇವೆ. BJPಗೆ ಯಾಕೆ? BJP ನಿಮ್ಮ ಆಯ್ಕೆ? ಅವು ಎಲ್ಲ ಹೇಳಕ್ಕೆ ಬರಲ್ರಿ, ಆದ್ರೂ ಹಾಕೋದು BJP. ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅದೇನು ಗೊತ್ತಾಗಲ್ರಿ ಸರ್, ಆಡಿಯೋ ಆಗಿರೋ ಮೋದಿ ಒಬ್ಬನೇ. ನಮಸ್ಕಾರ, ತಮ್ಮ ಹೆಸರು? ಸರ್ ಗುರಣ್ಣ. ಹೇಳ್ರಿ, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಮೋದಿ. ಮೋದಿ ಯಾಕೆ ಮೋದಿ? ಮೋದಿ ಎಲ್ಲ ಚಲೋ ಮಾಡ್ಯಾನ, ದೇಶದಾಗ 1 ನಂಬರನ ಅಭಿವೃದ್ಧಿ ಮಾಡ್ಯಾನ. ಇವ್ರು ಏನು ಮಾಡಲ್ಲ, ಇವ್ರು ಗ್ಯಾರಂಟಿ ಕೊಟ್ಟು ಹದಿಗೆಡ್ಸ್ಯಾರ ಸಂಸಾರ ಎಲ್ಲ. ಒಬ್ರು ಪಾಲು ಬಿದಿ ಪಾಲು ಮಾಡ್ಯಾರ. ಹಾಗಾದ್ರೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು. ಏನು ಅಭಿವೃದ್ಧಿ ಮಾಡಿದಾರೆ ಅವರು? ಯಾರು ಭಾಳ ಮಾಡ್ಯಾರ, ಅವ್ರು ಏನು ಮಾಡ್ಯಾರ? ಒಂದೊಂದು ನ್ಯಾಷನಲ್ ರೋಡ್ ನೋಡಲಿ ಅಂಥವ. ಇವ್ರೇನು ಮಾಡ್ತಾರೆ ರೀ ಕಾಂಗ್ರೆಸ್ದವರು? ಅವ್ರೇನು ಮಾಡಲ್ಲ, ತೆಗಿತಾರ ರೋಡ. ಅಂತಿಂಥ ಕೆಲಸ ಮಾಡ್ಯಾರ ಅವರು. ಏನು ನಮ್ಮ ಮನೆಗೆ ರೊಟ್ಟಿ ಕೊಟ್ಟು ಕಳಿಸ್ಬೇಕ್ರಿ ಅವ್ರು. ದಂಧ ಚಲೋ ಆದ್ರೆ ಕೆಲಸ ಆಯಿತು. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್.
ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಯಾಕಂದ್ರೆ ಸರ್ ಹೆಣ್ಮಕ್ಳಿಗೆ ಸವಲತ್ತು ಮಾಡ್ಯಾರ 2,000 ರೂಪಾಯಿ ಕೊಡತ್ತಾರ ಆಯಿತು. ಅದರ ಬೇರೆ ಬಸ್ ಫ್ರೀ ಅದ ಆಯಿತು. 5 kg ಅಕ್ಕಿ 5 kg ರೊಕ್ಕ ಹಾಕಲಾಕತ್ತಾರ. ಮತ್ತು ಇಷ್ಟೆಲ್ಲ ಸವಲತ್ತು ಬಿಟ್ಟಿಸಿಂದ ಮತ್ತೆ ಹಾಕ್ಬೇಕು ಪಕ್ಷ ಹಾಕ್ಬೇಕಂದ್ರೆ ಹೆಂಗೆ ಸರ್? ಅದು ಸಲಕ್ಕೆ ನಮ್ಮ ಏನು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಓಟ್ ಅದ ರೀ. ಹೇಳ್ರಿ ನಾವು ಬಿ ಜೆ ಪಿಗೆ ಮೋದಿಗೆ ನೋಡಿ ಹಾಕ್ತೇವ್ರಿ. ಇಲ್ಲಿ ಅವ್ರಿಗೆ ಯಾರಿಗೆ ನೋಡಲ್ರಿ ನಾವು. ಮೋದಿಗೆ ನೋಡಿ ನಾವು ಓಟ್ ಮಾಡಿಸ್ತೇವೆ. ಮೋದಿ ಅವು ದೇಶದ ಬಗ್ಗೆ ಕಾಳಜಿ ಅದ ರೀ ಅವ್ರಿಗೆ, ಎಲ್ಲ ಅಭಿಮಾನ ಅದ ಅವ್ರಿಗೆ. ಕೆಲಸ ಮಾಡ್ತಿರ್ತಾರೆ, ರೈತರ ಪರವಾಗಿ ಯಾರ ಇವರೆಲ್ಲ ಕಾಂಗ್ರೆಸ್ದವ್ರೆಲ್ಲ ತುಂಬವ್ರು ಯಾರ ಮನೆ ತುಂಬ್ಕೊಳ್ಳೋರು ಯಾರ. ನಮಸ್ಕಾರ, ತಮ್ಮ ಹೆಸರು? ಪ್ರಕಾಶ್ ಮಾಳಗೇರಿ ಅಫ್ಜಲ್ ಅಂಗಡಿ ಇದೆ ಸರ್, ವ್ಯಾಪಾರ ಅದ ರೀ. ಹಾಂ, ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಅಂದ್ರೆ ಒಳ್ಳೆ ವ್ಯಕ್ತಿ ಓಟ್ ಮಾಡಬೇಕಂತ ಜನರಲ್ಲಿ ಕೇಳ್ಕೊತೀವಿ, ಅದು ಅಷ್ಟೇ. ಹಾಂ, ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲಿ ಅಭ್ಯರ್ಥಿಗಳು ಏನು 1-2 ಮುಖ ಇದ್ದಂಗೆ ಸರ್ ಇಲ್ಲಿ ನಂಬಲ್ಲಿ ಹಿಂಗವ್ರಿ 60-40 ಇದ್ದಂಗೆ ಸರ್ ನಂಬಲ್ಲಿ. ಸೊ ನೋಡೋರಲ್ಲ ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಜನರ ಮನದಾಳದ ಮಾತುಗಳನ್ನು. ಸೊ ಮುಂದಿನ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ. ನಮಸ್ಕಾರ.